Morning students. Yesterday I had an online class. No much more difficulties except regarding the log and anti-log values. How to see, many of your friends asked. Simple, I could have said it, but it should be confirmed only after attending the class. ಒಂದನ್ನು ಬೇಕಾದ್ರೆ ಹೇಳೋದಾದರೆ ಅಕಸ್ಮಾತ್ ನಿಮ್ಮ ಹತ್ರ 1 2 3 4 ಅಂತಕ್ಕಂಥ ಒಂದು ವ್ಯಾಲ್ಯೂ ಇದೆ. ಇದರ ಲಾಗ್ ಅನ್ನು ಹೇಗೆ ನೋಡಬೇಕು ಅಂತ ಆದರೆ ಲಾಗ್ ಬುಕ್ಕಲ್ಲಿ ಲಾಗ್ ಕಾಲಮ್ ಅನ್ನು ತೆಗೆದುಕೊಂಡು ಲಾಗ್ 12 ಅನ್ನು ಎಷ್ಟೋ 1 2 3 4 ನಾಲ್ಕು ಡಿಜಿಟ್ ಇದೆ ಅಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ 3 ಆಗುತ್ತೆ. ಸರಿನಾ? ಲಾಗ್ 12 ಅನ್ನು ಥರ್ಡ್ ಕಾಲಮಲ್ಲಿ ನೋಡಬೇಕು. ಮೂರನೇ ಕಾಲಮಲ್ಲಿ ಲಾಗ್ 12 ಅನ್ನು ನೋಡಬೇಕು. ಸರ್ಟನ್ ವ್ಯಾಲ್ಯೂ ಇದೆ, 0.9341 ಇದೆ ಅಂತ ಅಂದಾಜು. ಆ ರೀತಿ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂಗೆ ಮತ್ತೆ ಬಲಭಾಗದಲ್ಲಿ 4 ಮೀನ್ ಡಿಫರೆನ್ಸ್ ಕಾಲಮ್ ಇರುತ್ತೆ. ಮೀನ್ ಡಿಫರೆನ್ಸ್ ಕಾಲಮ್ 4 ಅನ್ನು ನೋಡಬೇಕು. ಎಷ್ಟೋ ವ್ಯಾಲ್ಯೂ ಇದೆ ಅದನ್ನು ಕೂಡಿಸ್ಬೇಕು. ಅದನ್ನು ಕೂಡಿಸಿದರೆ ಫೈನಲ್ ವ್ಯಾಲ್ಯೂ ಇಸ್ ಲೈಕ್ ದಿಸ್. ಹೀಗೆ ಲಾಗ್ ಅನ್ನು ನೋಡಬೇಕು. ಅದೇ ರೀತಿ ಎಂಟಿ ಲಾಗ್ ನೋಡಬೇಕು ಅಂತ ಅಂದ್ಕೊಳ್ಳಿ. ಎಂಟಿ ಲಾಗ್ ಹೇಗೆ ನೋಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಬಾರ್ 7.34 ಇದೆ ಅಂದರೆ ಬಾರ್ 7 ಇದ್ದಿದ್ದು ಇಂಟು 10 to the power of -7 ಹಾಗೆ ಉಳ್ಕೊಳ್ಳುತ್ತೆ. 0.34 ಎಂಟಿಲಾಗ್ ಕಾಲಮ್ ಅನ್ನು ಎಂಟಿಲಾಗ್ ಟೇಬಲ್ ನೋಡಿಕೊಂಡು 0.34 ಅನ್ನು ನೋಡಿದರೆ ಇಟ್ಸ್ ವ್ಯಾಲ್ಯೂ ಈಸ್ ಅಪ್ರಾಕ್ಸಿಮೇಟ್ಲಿ 1.934 ಇದೆ ಅಂತ. ಹೀಗೆ ನೋಡಬೇಕು. ಸಾಧ್ಯ ಆದರೆ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ವ್ಯಾಲ್ಯೂ ತಗೊಂಡು. ಇಲ್ಲದೆ ಹೋದರೆ physics sir will teach you, otherwise I will also take a separate class how to look into the log and anti-log values. Okay, we will go for a new concept and important for 3 marks, that is derivation of an equation, derivation of equation which is used to relate between ionization constant and degree of dissociation or ionization, degree of ionization of weak acid ಅಂತಕ್ಕಂಥ ಒಂದು ಸಬ್ಸ್ಟೆನ್ಸ್ ಅದ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಫಾ ಮತ್ತು ಅದರ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟಂಟ್ ಗಳ ಮಧ್ಯೆ ಮ್ಯಾಥಮೆಟಿಕಲ್ ರಿಲೇಷನ್ ಹೇಗಿರುತ್ತೆ ಅನ್ನೋದನ್ನು ಕಲ್ತ್ಕೋಬೇಕು. ಮೊದಲ ಹೆಡ್ಡಿಂಗ್ ಅರ್ಥ ಆಗಬೇಕು. ವಾಟ್ ಹೆಡ್ಡಿಂಗ್ ವಿ ಗಿವನ್, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಟ್ ಪಾರ್ಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಫಸ್ಟ್. ಇನ್ ದಿಸ್ heading we are giving a mathematical relation between dissociation constant of weak acid and degree of dissociation of that weak acid. Okay, we already studied what is a dissociation constant or ionization constant. New term is alpha. Alpha means degree of dissociation or degree of ionization. It means that you have taken a weak electrolyte. When it attains equilibrium condition, how much of the among the total amount of the substance, how much gets dissociated is called degree of dissociation. ಎಷ್ಟು ಅಮೌಂಟ್ ಅಲ್ಲಿ ಸಬ್ಸ್ಟೆನ್ಸ್ ಅನ್ನು ತೆಗೆದುಕೊಂಡಿರಿ, ಅದರ ಟೋಟಲ್ ಅಮೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಡಿಸೋಸಿಯೇಟ್ ಆಗಿ ಬಂತು ಇಕ್ವಿಲಿಬ್ರಿಯಂ ಕಂಡೀಷನ್ದಲ್ಲಿ, ಅದನ್ನು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರೀಬೇಕು. ಕನ್ಸಿಡರ್ a weak monobasic acid. Consider a weak monobasic
acid Ha generally which ionizes partially in solution. We studied already partially in solution. By giving little extra space at left side, you can write a reaction at right side. Double arrow mark H plus plus A minus. Okay. Let C moles per dm cube is the initial concentration of weak acid, and let C mole per dm cube is the initial concentration of weak acid Ha, and C alpha mole per dm cube. C alpha mole per dm cube is the amount of substance dissociated, which gets dissociated at equilibrium. C moles per dm cube ಆಗ್ತಕ್ಕಂಥದ್ದು ನೀವು ತೆಗೆದುಕೊಂಡಿರ್ತಕ್ಕಂಥ ವೀಕ್ ಆಸಿಡ್ ಅದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಗಿದೆ, ಇನ್ನೂ ರಿಯಾಕ್ಷನ್ ಆಗಿಲ್ಲ. ರಿಯಾಕ್ಷನ್ ಆದಮೇಲೆ C alpha mole per dm cube will be the amount of substance gets dissociated at equilibrium ಆಗುತ್ತೆ. ಹಾಗಾಗಿ ನಾನು ಸ್ಟೇಟ್ಮೆಂಟ್ ಬರೆಯೋ ಬದಲು ಲೆಫ್ಟ್ ಸೈಡ್ ಸ್ಪೇಸ್ ತಗೊಂಡಿನಲ್ಲ, ಹೀಗಂತೆ ಒಂದನೇ ಹಾರಿಜಾಂಟಲ್ ಕಾಲಮ್ಗೆ ಸಂಬಂಧಪಟ್ಟ ಹಾಗೆ ಇನಿಷಿಯಲಿ ಸಿ ಇದ್ದಿದೆ, ಯಾವುದೋ ಪ್ರಾಡಕ್ಟ್ ಬಂದಿಲ್ಲ. Because still reaction has not taken initially. Sub number 2 column, number of moles gets reacted at equilibrium. ಆ ರಿಯಾಕ್ಷನ್ equilibrium ಅನ್ನು ಅಟೈನ್ ಮಾಡಿದಾಗ ಎಷ್ಟು ಮೋಲ್ಸ್ ಆಫ್ ಸಬ್ಸ್ಟೆನ್ಸ್ ರಿಯಾಕ್ಷನ್ ನಲ್ಲಿ ಇನ್ವಾಲ್ವ್ ಆಗ್ತು ಅಂತ, ದಟ್ ಈಸ್ C alpha ಇದ್ದಿದ್ದು C alpha. ಯಾಕೆ ಎಲ್ಲ ಕಡೆಗೂ ಸೇಮ್ ಬರ್ತವೆ ಅಂದರೆ 1 ಮೋಲ್ ಆಫ್ HA ಇದೆ C alpha, 1 ಮೋಲ್ ಆಫ್ H ಪ್ಲಸ್ ಇದೆ C alpha, 1 ಮೋಲ್ ಆಫ್ A ಮೈನಸ್ ಇದೆ C alpha. ಥರ್ಡ್ ಕಾಲಮ್, ನಂಬರ್ ಆಫ್ ಮೋಲ್ಸ್ remains unreacted at equilibrium. ಆ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಅನ್ನು ಅಟೈನ್ ಮಾಡಿದ ನಂತರವೂ ಸಹಿತ ಎಷ್ಟು ಮೋಲ್ಸ್ ರಿಯಾಕ್ಷನ್ ಆಗಲಾರದೆ ಉಳಿದಿದೆ ಅಂತ ಪ್ರಶ್ನೆ. ಇದನ್ನು ಮೈನಸ್ ಮಾಡಿ C ಮೈನಸ್ C alpha, ಇಲ್ಲಿ ಏನೂ ಇಲ್ಲ, C alpha. C minus C alpha ದಲ್ಲಿ C is common, take out C into bracket 1 minus alpha is the number of moles remains unreacted at equilibrium for HA. C alpha is the number of moles remains unreacted for H plus and A minus respectively. Applying the law of mass action. Applying the law of mass action to the equilibrium, you studied already. Ka is equals to square bracket H plus into square bracket A minus whole divided by square bracket HA. ಹೌದಾ? ಕಲ್ತಿದ್ದೀರಾ? ನಿಮ್ಮ ಹತ್ರ ವ್ಯಾಲ್ಯೂಸ್ ಅದಾವ್ರೀಗ, ಆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ Ka is equals to C alpha into C alpha whole divided by C into bracket 1 minus alpha. Ka is equals to C alpha into C alpha ದಲ್ಲಿ ಒಂದು C ಕ್ಯಾನ್ಸಲ್ ಮಾಡಿ ಉಳಿದಿರೋದು C alpha square whole divided by 1 minus alpha is the mathematical relation which can relate between ionization constant of weak acid and degree of dissociation of that weak acid. ನೋಡ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ, ಉದ್ದೇಶ ಏನು ಗೊತ್ತಾಗಲಿ.
ವೀಕ್ ಆ್ಯಸಿಡದ ಅಯನೈಸೇಷನ್ ಕಾನ್ಸ್ಟೆಂಟು ಮತ್ತು ಆ ವೀಕ್ ಆ್ಯಸಿಡ್ಗಿರ್ತಕ್ಕಂಥ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅದ ಮ್ಯಾಥಮೆಟಿಕಲ್ ರಿಲೇಷನನ್ನು ಕೊಡ್ತಕ್ಕಂಥದ್ದು ಉದ್ದೇಶ. ಹೌದ್ರಿ. ಕನ್ಸಿಡರ್ ಎ ವೀಕ್ ಮೋನೋಬೇಸಿಕ್ ಆ್ಯಸಿಡ್ HA which ionizes partially in solution. Therefore, HA double arrow mark H plus plus A minus ಲೆಫ್ಟ್ ಸೈಡ್ ಇನಿಷಿಯಲಿ ಅಂದರೆ ರಿಯಾಕ್ಷನ್ ಆಗೋದಕ್ಕಿಂತ ಪೂರ್ವದಲ್ಲಿ ಸಿ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ HA. ಮತ್ತು H ಪ್ಲಸ್ ಮತ್ತು A ಮೈನಸ್ ದ ಕೆಳಗೆ ಹೈಫನ್ ಡ್ಯಾಶ್ ಡ್ಯಾಶ್ ಕೊಟ್ಟಿನಿ, ಯಾಕಂದ್ರೆ ಇನ್ನೂ ರಿಯಾಕ್ಷನ್ ಆಗಿಲ್ಲ. ಸೆಕೆಂಡ್, ನಂಬರ್ ಆಫ್ ಮೋಲ್ಸ್ ರಿಯಾಕ್ಟೆಡ್ ಎಟ್ ಇಕ್ವಿಲಿಬ್ರಿಯಮ್. ಆ ರಿಯಾಕ್ಷನ್ನು ಇಕ್ವಿಲಿಬ್ರಿಯಮ್ ಅನ್ನು ಅಟೇನ್ ಮಾಡಿದ ನಂತರ ಎಷ್ಟು ಮೋಲ್ಸು ರಿಯಾಕ್ಟ್ ಆಗ್ಯವು ಅಂದರೆ ಸಿ ಅಲ್ಫಾ ಫಾರ್ HA ಗಿವಿಂಗ್ ರೇಸ್ ಟು 1H ಪ್ಲಸ್ 1A ಮೈನಸ್. ಹಾಗಾಗಿ ಎಲ್ಲ ಕಡೆ ಸಿ ಅಲ್ಫಾ ಆಗುತ್ತೆ. ದೆನ್ ನಂಬರ್ ಆಫ್ ಮೋಲ್ಸ್ ರಿಮೇನ್ಸ್ ಅನ್ರಿಯಾಕ್ಟೆಡ್ ಇವನ್ ಆಫ್ಟರ್ ಅಟೇನಿಂಗ್ ಇಕ್ವಿಲಿಬ್ರಿಯಮ್. ಇಕ್ವಿಲಿಬ್ರಿಯಮ್ ಅಟೇನ್ ಮಾಡಿದ ನಂತರವೂ ಸಹಿತ ಎಷ್ಟು ಉಳಿತು ಅಂತ ಕೇಳಿದ್ದಾರೆ. ಸಿ ಮೈನಸ್ ಸಿ ಅಲ್ಫಾ, ಅದು ಆ್ಯಸ್ ಇಟ್ ಈಸ್ ಸಿ ಅಲ್ಫಾ. ಸಿ ಮೈನಸ್ ಸಿ ಅಲ್ಫಾದಲ್ಲಿ ಸಿ ಈಸ್ ಕಾಮನ್, ಟೇಕ್ ಇಟ್ ಔಟ್, ರಿಮೈನಿಂಗ್ ಈಸ್ 1 ಮೈನಸ್ ಅಲ್ಫಾ. ಓಕೆ. ನೆಕ್ಸ್ಟ್, ಅಪ್ಲೈಯಿಂಗ್ ದ ಲಾ ಆಫ್ ಮಾಸ್ ಎಕ್ಸ್ಟೆಂಟ್ ಟು ದ above equilibrium, Ka is equals to square bracket H plus into square bracket A minus whole divided by square bracket HA. ಅವುಗಳ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. Ka is equals to C alpha into C alpha whole divided by C into bracket 1 minus alpha. ಒಂದು C ಕ್ಯಾನ್ಸಲ್ ಮಾಡಿರಿ. Therefore, Ka is equals to C alpha square upon 1 minus alpha ಆಗುತ್ತೆ. This is the mathematical expression we are using to calculate or to give the relation between degree of dissociation of weak acid and dissociation constant of weak acid and also degree of dissociation of that. Similarly, you can write it for weak base. Same baribodu. Kb is equals to C alpha square minus upon 1 minus alpha. ಅದು ಸೇಮ್ ಇರುತ್ತೆ. ಓಕೆ, ಸ್ವಲ್ಪ ಮಾಡಿಫೈ ಮಾಡೋದು ಬೇಡ, ಡೆರಿವೇಷನ್ ಇಷ್ಟಕ್ಕೆ ನಿಲ್ಲಿಸ್ರಿ. ಸ್ವಲ್ಪ ಮಾಡಿಫೈ ಮಾಡೋದಾದರೆ, ಸಿನ್ಸ್ ದ ವ್ಯಾಲ್ಯೂ ಆಫ್ ಆಲ್ಫಾ ಇನ್ ದ ನ್ಯೂಮರೇಟರ್ ಇಸ್ ಲೆಸ್, therefore it can be neglected. Ka is equals to C alpha square. You can make use, or alpha square is equals to Ka upon C. Alpha is equals to square root of Ka upon C is the expanded form. ಮುಂದುವರೆದ ಭಾಗ. ಅಕಸ್ ಯಾವ್ದು ಬೇಕು ಅಂತ ಕೇಳಿಕೊಳ್ಳೋದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಆ ಪ್ರಾಬ್ಲಮ್ ಅಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್ ಮತ್ತು ಅದರ ಕಾನ್ಸಂಟ್ರೇಷನ್ ಕೊಟ್ಟಾಗ ಅದರ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಂಡುಹಿಡಿಯಿರಿ ಅಂದಾಗ ಇದನ್ನು ಮಾಡಬಹುದು. ಇದನ್ನ ನೋಡಿ, Ka is equals to C alpha square. ಆ equation ಇಂದ because value of alpha is less than 1, it can be neglected. ಹೌದಾ? alpha square is equals to Ka upon C. ಹೌದಾ? alpha is equals to square root of Ka upon C. ಅಂದ್ರೆ ಒಂದು ವೀಕ್ ಆಸಿಡ್ ಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಮತ್ತು ಅದರ ಕಾನ್ಸಂಟ್ರೇಷನ್ ಅನ್ನು ಕೊಟ್ಟಾಗ ಅದನ್ನು ಸ್ಕ್ವೇರ್ ರೂಟ್ ಮಾಡಿ K upon C the square root ಮಾಡಿ we will get a degree of dissociation. Similarly alpha is equals to square root of Kb upon C. ಎಲ್ಲಿ ವೀಕ್ ಆಸಿಡ್ಗೆ ಬರೀತಿರೋ ಅಲ್ಲಿ ವೀಕ್ ಬೇಸ್ಗೆ ಸಿಮಿಲರ್ ಆಗಿರ್ತಕ್ಕಂಥ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನು ಬರೀಬಹುದು. ನಾವು ಕ್ವಶನ್ ಪೇಪರ್ ಅನ್ನು ತೆಗೆದಾಗ ಕಂಪಲ್ಸರಿ ಒಂದು ಡೆರಿವೇಷನ್ ಆದರೂ ಇರಬೇಕು ಅನ್ನೋ ಇನ್ಫಾರ್ಮೇಷನ್ ಇರೋದ್ರಿಂದ ಯು ಮಸ್ಟ್ ಪ್ರಾಕ್ಟೀಸ್ ದಿಸ್ ಡೆರಿವೇಷನ್ ಬಿಕಾಸ್ ಆಲ್ಮೋಸ್ಟ್ ಕಂಪಲ್ಸರಿ. ಮೊದಲಿಗೆ ಹೆಂಡರ್ಸನ್ ಹೆಸಲ್ಬರ್ಗ್ ಇಕ್ವೇಷನ್ ಇತ್ತು ಬಫರ್ ಸೊಲ್ಯೂಷನ್ ಅದ pH ಕಂಡುಹಿಡಿಯಲಿಕ್ಕೆ, ದಟ್ ಹ್ಯಾಸ್ ಬಿನ್ ಡಿಲೀಟೆಡ್ ಫ್ರಮ್ ದ ಟಾಪಿಕ್. ಹಾಗಾಗಿ ಈ ಡೆರಿವೇಷನ್ ಯಾವುದು ಡೆರಿವೇಷನ್ ಟು ಗಿವ್ ದ ಮ್ಯಾಥಮೆಟಿಕಲ್ ರಿಲೇಷನ್ ಬಿಟ್ವೀನ್
ionization constant and degree of ionization of weak acid ಅಂತೇಳಿ 3 ಮಾರ್ಕಿಗೆ ಡೆರಿವೇಶನ್ ಅನ್ನ ಕೇಳಬಹುದು. ಬಟ್ ದೀಸ್ ಆರ್ ಲಿಟಲ್ ಎಕ್ಸ್ಟ್ರಾ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ಕ್ಯಾಲ್ಕುಲೇಟ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್. Then we are going for new concept, that is Le-Chatelier's principle. Le-Chatelier principle or Le-Chatelier principle. Here I am not going the example, I will go the definition first. By taking the definition completely after reading 2 times, I will convince you what is the meaning of definition. Le-Chatelier principle states that Le-Chatelier principle states that whenever a constraint, spelling must be correct, constraint means either change in concentration or change in pressure or change in temperature. Anyone if you are doing changes, that is called constraint. Whenever a constraint is added to a system in equilibrium, added to a system which is there already in equilibrium. Whenever a constraint is added to a system in equilibrium, whenever a constraint is added to a system in equilibrium, the equilibrium shifts in such a direction that the equilibrium shifts in such a way that the effect of added constraints gets nullified or it gets annulled or it gets cancelled. You can say ಆದಷ್ಟು ಏನು ಮಾಡಿಫೈ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ರಿವರ್ಸ್ ಓದಬಹುದು, ದಟ್ಸ್ ಫೈನ್. ಬಟ್ ಇಫ್ ಯು ವಾಂಟ್ ಟು ರೈಟ್ ದ ಸ್ಟೇಟ್ಮೆಂಟ್ ಇನ್ ದ ಎಕ್ಸಾಮ್, ಇಟ್ ಈಸ್ ನೆಸೆಸರಿ ಟು ರೈಟ್ ಇನ್ ದ ಸೇಮ್ ಮ್ಯಾನರ್ ವಿಚ್ ಐ ಗಿವನ್. ಓದ್ರಿ, ಇನ್ನೊಂದ್ಸಲ ಓದ್ರಿ, ಸ್ವಲ್ಪ ಸುಲಭ ಇದೆ. Whenever a constraint is added to a system in equilibrium, the equilibrium shifts in such a way that the effect of added constraint gets nullified or gets annulled or gets cancelled is the definition according to Le-Chatelier. Okay, ಏನು ಹೇಳುತ್ತೆ ಅದು ಅಂದರೆ, ನೀವು ಒಂದು ರಿಯಾಕ್ಷನ್ ಅನ್ನು ತೆಗೆದುಕೊಂಡಿದ್ದೀರಿ. You have taken one reaction, A plus B double aroma C plus D ಅಂದ್ಕೊಳ್ಳಿ. ಈ ರಿಯಾಕ್ಷನ್ ನಲ್ಲಿ ಈಗಾಗಲೇ ಈಕ್ವಿಲಿಬ್ರಿಯಂ ಅಟೈನ್ ಆಗಿದೆ, ಬಿಕಾಸ್ ಇಟ್ಸ್ ರಿವರ್ಸಿಬಲ್. ಈ ರಿವರ್ಸಿಬಲ್ ರಿಯಾಕ್ಷನ್ ನಲ್ಲಿ ಈಕ್ವಿಲಿಬ್ರಿಯಂ ಅಟೈನ್ ಆಗಿರತಕ್ಕಂತ ರಿಯಾಕ್ಷನ್ ನಲ್ಲಿ ನೀವು ಉದ್ದೇಶಪೂರ್ವಕವಾಗಿ A ಮತ್ತು B ಗಳ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚು ಕಡಿಮೆ ಮಾಡಬಹುದು, ಆ A ಮತ್ತು B ಗಳ ಪ್ರೆಷರ್ ಅನ್ನು ಹೆಚ್ಚು ಕಡಿಮೆ ಮಾಡಬಹುದು, ಮತ್ತೆ ಅಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥ ಟೆಂಪರೇಚರ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡುವ ಮುಖಾಂತರ ಈಗಾಗಲೇ ಅಟೈನ್ ಆಗಿರ್ತಕ್ಕಂಥ ಈಕ್ವಿಲಿಬ್ರಿಯಂ ಕಂಡೀಷನ್ ಅನ್ನು ಏನಾದರೂ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗಲ್ಲ. ಅಂದ್ರೆ ನೀವು ಹಾಕಿರ್ತಕ್ಕಂಥ ಕಾನ್ಸ್ಟ್ರೇಂಟು ಕ್ಯಾನ್ಸಲ್ ಆಕೈತಿ, ನಲ್ಲಿಫೈ ಆಕೈತಿ, ಝೀರೋ ಆಕೈತಿ, ಎನ್ಯೂಲ್ ಆಕೈತಿ ಅಂತ. And repeat once again, if we have a reaction with us, it is a reversible reaction. In that reaction, equilibrium state is attained already. In that reaction, with our intention, if we are going to increase or decrease the temperature, increase or decrease the pressure, increase or decreases the concentration, for that equation which is there already in the equilibrium, what constraint you added, its effect gets zero.
ನೀವು ಉದ್ದೇಶಪೂರ್ವಕ ಟೆಂಪರೇಚರು, ಪ್ರೆಷರು, ಕಾನ್ಸಂಟ್ರೇಷನನ್ನು ಹೆಚ್ಚು ಕಡಿಮೆ ಮಾಡಿ ಇಕ್ವಿಲಿಬ್ರಿಯಮನ್ನು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ನೋಡಿದರೆ ಆ ಇಕ್ವಿಲಿಬ್ರಿಯಮ್ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಅಂದರೆ ನೀವು ಹಾಕಿರ್ತಕ್ಕಂಥ ಕಾನ್ಸ್ಟ್ರಿಯೆಂಟ್ಗಳ ಎಫೆಕ್ಟು ಝೀರೋ ಆಗುತ್ತೆ ಅನ್ನೋದು ಅದರ ಮೀನಿಂಗ್ ಆಗಿದೆ. ನೋಡಿ, ಆದಷ್ಟು ಏನು ಚೇಂಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ನೋ ನೀಡ್ ಟು ಚೇಂಜ್ ದ ಸ್ಟೇಟ್ಮೆಂಟ್. ಹೀಗೆ ಬೇರೆ ಕಾನ್ಸ್ಟ್ರಿಯೆಂಟ್ ಅಂದರೆ ಏನು ಸರ್? ಟೆಂಪರೇಚರನ್ನು ಅಥವಾ ಪ್ರೆಷರನ್ನು ಅಥವಾ ಕಾನ್ಸಂಟ್ರೇಷನನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದು ಕಾನ್ಸ್ಟ್ರಿಯೆಂಟ್. Whenever a constraint is added to a system in equilibrium, the equilibrium shifts in such a direction or such a way that the effect of added constraint gets nullified. Clear? Definition ಹೇಳ್ಬಹುದು. In the rare cases, you may expect application. Application of Le Chatelier principle is the next part. Application. ಬೇರೆ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ನಾವು ಒಪ್ಕೋಬಾರ್ದು ಅಂದರೆ ಅದಕ್ಕೋಸ್ಕರ ಲೆಟ್ ಅಸ್ ಹ್ಯಾವ್ ದಿ ಅಪ್ಲಿಕೇಶನ್ ಆಫ್ ಎ Le Chatelier principle means we are going to take a reaction, particular reaction. For that we are trying to change or decrease the concentration, increase or decrease the temperature, increase or decrease the pressure. What happens to equilibrium, that is to be verified, is the meaning of application. First one will take effect of change in temperature. Effect of change in temperature, we consider an example. 2NO2 nitrogen dioxide gets dissociated to form nitrogen pentoxide, N2O5, or nitrogen tetroxide we may call. Dioxide is converted into tetroxide. It is an exothermic reaction. Therefore, heat liberated is 57.2 kilojoules per mole. ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದು ರಿಯಾಕ್ಷನ್ ಇದೆ. ಆ ರಿಯಾಕ್ಷನ್ ನಲ್ಲಿ ಬೇಕಾದ ಫಿಸಿಕಲ್ ಸ್ಟೇಟ್ಸ್ ಅನ್ನು ಹೇಳಿ. ಗ್ಯಾಸ್ ಇದ್ದಿದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಉಳಿಯುತ್ತದೆ. ನಾವೇನು ಗಮನಿಸಬೇಕು ಅಂದರೆ ಡೆಲ್ಟಾ ಹೆಚ್ ಅಂದರೆ ಚೇಂಜ್ ಇನ್ ಹೀಟ್. ಆ ರಿಯಾಕ್ಷನ್ ನಡೆದಾಗ ಆ ಹೀಟ್ ಎಷ್ಟರ ಇರಲಿ, ಬಿಡುಗಡೆ ಆಗಲಿ, ಅದಕ್ಕೆ ಮೈನಸ್ ಅಂತ ತೋರಿಸ್ಬೇಕು. ಎಷ್ಟರ ಹೀಟ್ ಪಡೆದುಕೊಳ್ಳಿ, ಅಬ್ಸಾರ್ಬ್ ಆಗಲಿ, ಅದನ್ನು ಪ್ಲಸ್ ಅಂತ ತೋರಿಸ್ಬೇಕು. ಮೈನಸ್ ಅಂತ ತೋರಿಸಿದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಪ್ಲಸ್ ಅಂತ ತೋರಿಸಿದರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಅದರ ಮೇಲೆ ಹೇಳಬೇಕು. Since the reaction is exothermic, hence increase in temperature, the backward reaction favors. The backward reaction favors means N2O4 gets decomposes into NO2. That means equilibrium is going to shift at the left side. ನೋಡಿ, ನೀವು ತೆಗೆದುಕೊಂಡಿರ್ತಕ್ಕಂಥ ರಿಯಾಕ್ಷನ್ನಲ್ಲಿ ಸರ್ಟನ್ ಅಮೌಂಟ್ ಆಫ್ ಹೀಟ್ ಲಿಬರೇಟ್ ಆಗಿದೆ. ಇಟ್ ಇಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗಾಗಲೇ ಹೀಟ್ ಬಿಡುಗಡೆ ಆಗಿದೆ, ಮತ್ತೆ ನೀವು ಟೆಂಪರೇಚರ್ ಹೆಚ್ಚಿಗೆ ಮಾಡ್ತೀರಿ ಅಂದರೆ ಏನಾಯಿತು? ರಿವರ್ಸ್ ಮಾಡಿದೆ. ಹೌದು. Since the reaction is already exothermic reaction, hence increase in temperature, the backward reaction favors. Means N2O4 gets decomposed into NO2. It means equilibrium shifts at left side. ಸರ್, ನಮಗೆ ಉದ್ದೇಶ ಜಾಸ್ತಿ ಅಮೌಂಟ್ ಅನ್ನು ಪಡೆದುಕೊಳ್ಬೇಕು ಅಂತ ರಿವರ್ಸ್ ಹೋಗಿ, ದಟ್ ಈಸ್ ಡಿಕ್ರೀಸ್ ಇನ್ ಟೆಂಪರೇಚರ್ for the reaction, decrease in the temperature for the reaction
the forward reaction favored. It means more amount of N2O4 is going to form. That means equilibrium shifts at right side. ಅಂದರೆ ನಮಗೆ ಜಾಸ್ತಿ ಪ್ರಾಡಕ್ಟ್ ಬರಬೇಕು ಅಂದ್ರೆ ಟೆಂಪರೇಚರ್ ಕಡಿಮೆ ಮೇಂಟೈನ್ ಮಾಡ್ರಿ, ಯಾಕಂದ್ರೆ ಇದು ಈಗಾಗಲೇ ಎಕ್ಸೋಥರ್ಮಿಕ್ ಆಗಿದೆ. ಸೆಕೆಂಡ್ ಒನ್ ಈಸ್ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. Effect of change in pressure. To take one example, carbon monoxide is made to react with a hydrogen, giving rise to methane and water. Methane and water. Okay, carbon monoxide is a gas, hydrogen is a gas, methane is a gas, water in this case is also gas, vapor. So if you want to indicate the effect of pressure for any type of reaction, you must calculate its delta N value. Delta N you studied already. Number of gaseous product minus number of gaseous reactants is called delta N value. Since delta N value for this reaction is not equals to 0. Is not equals to 0. ಯಾವ್ದರ ವ್ಯಾಲ್ಯೂ ಬಂದಿದೆ ಬಟ್ equals to 0 ಇಲ್ಲ. Since delta N value is not equals to 0 for this reaction, hence increase in pressure for the reactants, for the reaction, what happens? The forward reaction is favored. Same here, nothing but equilibrium is going to shift at right side. Nothing but more amount of CH4 and H2O is formed from the CO and H2. Nothing but forward reaction gets favored. ನೀವು ತೆಗೆದುಕೊಂಡಿರ್ತಕ್ಕಂಥ ಎರಡನೇ ಹೆಡ್ಡಿಂಗ್ ಅದ ರಿಯಾಕ್ಷನ್ ದಲ್ಲಿ ಡೆಲ್ಟಾ ಎನ್ ವ್ಯಾಲ್ಯೂ 0 ಇಲ್ಲ. ಸರ್ 0 ಇದ್ರೆ ಏನು ಆಮೇಲೆ ಹೇಳ್ತೇನೆ. ಸಿನ್ಸ್ ದ ಡೆಲ್ಟಾ ಎನ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0, therefore increase in pressure for the reaction, the forward reaction favored or equilibrium gets shifts at right side, or CH4 and H2O is formed by CO and H2 is the meaning. Extra helping. By chance, if delta N is equals to 0, then pressure will have no effect. Means either you are going to increase or decrease the pressure, no change for the equilibrium reaction. If there is a delta N is equals to 0, but here delta N is not equals to 0, hence increase in pressure forward reaction favors. ಹೀಗೆ ಹೇಳ್ತಾ ಹೋಗ್ತಾರೆ. Third one is effect of change in concentration. Effect of change in concentration. This is a common statement for any type of reaction. ನಾವು ಒಂದು ಎಕ್ಸಾಂಪಲ್ ತಗೊಳ್ತೀವಿ, ಆದರೆ it is irrespective of any type of example, the statement will becomes common. Fe3+ ferric ion combines with thiocyanide ion CsCl- giving rise to FeSCN to the whole power 2+. It is a complex ion. Ferric ion combines with the thiocyanide ion to form the complex thiocyanopherrate thiocyanopherrate is the product form. This general statement, as I said, increase in the concentration of Fe3+ or SCN
minus, what happens? The forward reaction favored, nothing but the equilibrium shifts at right side, nothing but more amount of Fe SCl to the whole power 2 plus is formed is the common state. ಸರ್ ನಮಗೆ ಫಾರ್ವರ್ಡ್ ರಿಯಾಕ್ಷನ್ ನಡೆಯೋದು ಬೇಡ, ಬ್ಯಾಕ್ವರ್ಡ್ ನಡೀಲಿ ಅಂತ ಉದ್ದೇಶ ಇದ್ದರೆ ಕ್ಯಾನ್ ಗೋ ರಿವರ್ಸ್, ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದಿ Fe2 Fe3 plus or SCN minus, the backward reaction favored, nothing but equilibrium shifts at left side, nothing but Fe SCN to the whole power 2 minus decomposes back to form Fe3 plus and SCN minus ಅಂತಕ್ಕಂಥ ಅಪೋಸಿಟ್ ಸ್ಟೇಟ್ಮೆಂಟ್ ಅನ್ನು ನೀವೇ ಬರೀಬಹುದು. ಯೂಸಲ್ ನಮ್ಮ ಉದ್ದೇಶ ಏನಿರುತ್ತಂದರೆ is there to get more product. Okay, remaining 2 applications we'll consider in the next class. Thank you.